ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ, ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಜೊತೆ ಈಗ ಪ್ರೆಸೆಂಟಲ್ಲಿ ಡೀಲ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಈಗ ಪ್ರೆಸೆಂಟಲ್ಲಿ ನೋಡೋದಾದರೆ ಈ ವ್ಯಕ್ತಿ ಮೇಲ್ ಆಗಿರಬಹುದು ಅಥವಾ ಫೀಮೇಲ್ ಆಗಿರಬಹುದು. ಇವರ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ತುಂಬ ಚಿಂತೆಯಿಂದ ಇದ್ದಾರೆ ಅನ್ನೋ ರೀತಿ, ಇಮೋಷ್ನಲಿ ಡೌನ್ ಆದ ಸ್ಟೇಜಲ್ಲಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರಿಗೆ ಏನೋ ಇವರ ಫ್ಯಾಮಿಲಿಗೆ ಸಂಬಂಧಿಸಿದ ದೊಡ್ಡ ಜವಾಬ್ದಾರಿ ಆಗಿರಬಹುದು, ಅಥವಾ ಇವರ ಮನೆ, ಇವರ ಫ್ಯಾಮಿಲಿಯ ಹೊಣೆ ಆಗಿರ್ಬೋದು, ಇವರ ಫ್ಯಾಮಿಲಿಯ ಸಮಸ್ಯೆ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ವಿಷಯಕ್ಕೆ ಸಂಬಂಧಪಟ್ಟ ಒತ್ತಡ ಕೂಡ ಆಗಿರ್ಬೋದು. ಇದ್ಯಾವುದೋ ಒಂದು ಕಾರಣದಿಂದ ಇವರ ಮನಸ್ಸು ತುಂಬಾ ಎಮೋಷ್ನಲಿ ಡೌನ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಇವರು ಈಗ ಯಾವ ತಪ್ಪನ್ನು ಮಾಡಿಲ್ಲ, ಆದರೂ ಸುತ್ತಮುತ್ತಲಿನ ಪರಿಸ್ಥಿತಿ ಇವರ ಮೇಲೆ ಒತ್ತಡ ಹಾಕ್ತಾ ಇದೆ. ನಾನೇನು ಮಾಡಲಿ, ಯಾವ ದಾರಿ ಸರಿ ಇದೆ, ಯಾವ ದಾರಿಲಿ ಹೋಗಲಿ ಅಂತ ಯೋಚನೆ ಮಾಡುವ ಪರಿಸ್ಥಿತಿ ಇವರಿಗೆ ಬಂದಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ಅಥವಾ ಇವರ ಫ್ಯಾಮಿಲಿಯ ಬಗ್ಗೆ ಕೂಡ ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಇರುವ ರಿಲೇಷನ್ಶಿಪ್ ಆಗಿರ್ಬೋದು, ಬಾಂಡಿಂಗ್ ಆಗಿರ್ಬೋದು, ಭಾವನೆ ಆಗಿರಬಹುದು, ಇವರಿಗೆ ತುಂಬಾ ಮುಖ್ಯ ಅಂತ ಅನ್ನಿಸ್ತಾ ಇದೆ. ಹಾಗೆ ಇವರಿಗೆ ಇವರ ಫ್ಯಾಮಿಲಿ ಕೂಡ ತುಂಬಾ ಮುಖ್ಯ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ಅಂದರೆ ಎರಡೂ ಕಡೆಯ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಇವರ ಫ್ಯಾಮಿಲಿ ಕಡೆಯಿಂದ ಏನಾದರೂ ಇವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅಥವಾ ಒತ್ತಡ ಅನ್ನೋದು ಬಂದಿದ್ದರೆ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕಾ ಅಥವಾ ಫ್ಯಾಮಿಲಿಯ ಕಡೆಗೆ ಹೋಗಬೇಕಾ ಅನ್ನೋದು ಕೂಡ ಇವರಿಗೆ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಒಡೆದೋದ್ರೆ ಏನು ಮಾಡೋದು, ಎರಡೂ ಕಡೆ ರಿಲೇಷನ್ಶಿಪ್ ಕೂಡ ನನಗೆ ಬೇಕು ಅನ್ನೋ ರೀತಿ ಥಿಂಕ್ ಮಾಡುವ ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ಗಳಿದೆ, ತುಂಬ ಪ್ರೀತಿ ಇದೆ. ಆದರೆ ಅವರ ಫ್ಯಾಮಿಲಿಯನ್ನು ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ. ಅವ್ರಿಗೆ ಡಬಲ್ ಕನೆಕ್ಷನ್ ಅನ್ನೋದು, ಡಬಲ್ ಎಮೋಷನ್ ಅನ್ನೋದು ಇವರನ್ನ ಕಾಡ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅನ್ನೋರು ಇಲ್ಲಿ ಯಾರೇ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಏನೇ ಆಗಿರಬಹುದು. ಬಟ್ ಇಲ್ಲಿ ಫ್ಯಾಮಿಲಿಯ ಪ್ರೆಷರ್ ಜಾಸ್ತಿ ಕಾಣಿಸ್ತಾ ಇದೆ. ಇವರ ಫ್ಯಾಮಿಲಿಯ ಮೆಂಬರ್ಸ್ಗಳು ಅಥವಾ ಇವರ ಮದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಇವರ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ಮೆಂಬರ್ ಆಗಿರ್ಬೋದು, ಅವರು ತುಂಬ ಒತ್ತಡವನ್ನು ಹೇರ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ವಿಷಯಕ್ಕೆ ಫ್ಯಾಮಿಲಿಯಲ್ಲಿ ಕೂಡ ಮಾತುಕತೆಗಳು ನಡೆದಿರ್ಬೋದು, ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಕೆಲವರು ಫ್ಯಾಮಿಲಿಗೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ವಿಷಯವನ್ನು ಇನ್ನೂ ಕೂಡ ಹೇಳಿಲ್ಲ, ಹೇಳೋದಕ್ಕೆ ಭಯ, ಚಿಂತೆ ಅನ್ನೋದು ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಕೂಡ ನಿಮ್ಮ ವಿಷಯವನ್ನು ಫ್ಯಾಮಿಲಿಗೆ ಹೇಳದೇ ಇದ್ದರೆ ಯಾವ ರೀತಿ ಹೇಳೋದು ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಯಲ್ಲಿ ಒಪ್ಕೊಳ್ಬಹುದಾ, ಯಾವ ರೀತಿ ತೀರ್ಮಾನವನ್ನು ತಗೊಳ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಇವರ ಫ್ಯಾಮಿಲಿಯಲ್ಲಿ ನಿಮ್ಮ ಬಗ್ಗೆ ವಿಷಯಗಳು ಗೊತ್ತಾಗಿದೆ, ಆ ರೀತಿ ಪಾಸಿಬಿಲಿಟಿ ಕೂಡ ಇದೆ. ಹಾಗಾಗಿ ಇವರ ಫ್ಯಾಮಿಲಿಯಲ್ಲಿ ಯಾವುದಾದ್ರೊಂದು ಮಾತುಕತೆ ನಡೆದಿರ್ಬೋದು, ನಿಮ್ಮ ವಿಷಯವಾಗಿ ಫ್ಯಾಮಿಲಿಯಲ್ಲಿ ಚರ್ಚೆಗಳು, ಡಿಸ್ಕಷನ್ ನಡೆದಿರ್ಬೋದು. ಹಾಗಾಗಿ ಕೂಡ ಚಿಂತೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ಒಂದು ಕಡೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ, ಫ್ಯಾಮಿಲಿಯನ್ನು ಹರ್ಟ್ ಮಾಡೋದಕ್ಕೂ ಇಷ್ಟ ಇಲ್ಲ. ಎರಡೂ ರಿಲೇಷನ್ಶಿಪ್ಪನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಒಂದು ಕಡೆ ಎಲ್ಲವನ್ನ ಬಿಟ್ಟು ನಿಮ್ಮ ಕಡೆ ಬಂದರೆ ಅವರಿಗೆ ಫ್ಯಾಮಿಲಿಯನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನೋ ಭಯ ಇದೆ, ಒತ್ತಡ ಇದೆ. ಫ್ಯಾಮಿಲಿಯನ್ನು ಕೂಡ ಇವರು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಫ್ಯಾಮಿಲಿಯನ್ನು ಎದುರಿಸುವ ಶಕ್ತಿಯಾಗಲಿ, ಅದನ್ನು ಬಿಟ್ಟು ಬರುವ ಶಕ್ತಿಯಾಗಲಿ ಇವರಿಗೆ ಇಲ್ಲ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಈ ಪರ್ಸನ್ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಜೊತೆ ಆಗಿರ್ಬೋದು ಅಥವಾ ಇವರ ಫ್ಯಾಮಿಲಿಯ ಜೊತೆ ಆಗಿರ್ಬೋದು, ತುಂಬ ಮೌನವಾಗಿರಬಹುದು, ಜಾಸ್ತಿ ಮಾತಾಡದೇ ಇರಬಹುದು, ರಿಪ್ಲೈ ಅನ್ನೋದು ಸ್ಲೋ ಆಗಿರಬಹುದು,
ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇರ್ಬೋದು. ಈ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಇವರದೇ ಯೋಚನೆಗಳಲ್ಲಿ ಇವರು ಮುಳುಗೋಗಿದ್ದಾರೆ. ಏನು ಮಾಡಬೇಕು, ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿ ಈ ಪರ್ಸನ್ ಏನಾದರೂ ಈಗ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದರೆ ನಿಮ್ಮ ಮೇಲೆ ಲವ್ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ಬೇಡಿ. ಇದು ಪರಿಸ್ಥಿತಿ ಅಥವಾ ಸಿಚುವೇಶನ್ನ ಒತ್ತಡದಿಂದ ಈ ರೀತಿ ಆಗಿರುವ ಸಾಧ್ಯತೆ ತುಂಬ ಇದೆ. ಇನ್ನು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡೋದಾದರೆ, ನಿಮ್ಮ ಕಡೆಗೆ ಇವರ ಮನಸ್ಸು ಅನ್ನೋದು ಎಳೀತಾ ಇದೆ. ನಿಮ್ಮನ್ನು ಬಿಡಬೇಕು ಅನ್ನೋ ಆಲೋಚನೆ ಕೂಡ ಇವರ ಮನಸ್ಸಲ್ಲಿಲ್ಲ. ಇವರು ನಿಮ್ಮ ಜೊತೆ ಫ್ಯೂಚರನ್ನು ನೋಡ್ತಾರೆ. ಅಂದರೆ ಫ್ಯೂಚರಲ್ಲಿ ನೀವು ಇರಬೇಕು ಅಂತ ಬಯಸ್ತಾರೆ. ನಿಮ್ಮಿಂದ ದೂರ ಹೋಗಬೇಕಂದ್ರೆ ಅವರಿಗೆ ಮನಸ್ಸು ಬರ್ತಾ ಇಲ್ಲ. ನೀವು ತುಂಬ ಇಂಪಾರ್ಟೆಂಟ್ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಬಟ್ ಈಗಿನ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ, ಫ್ಯಾಮಿಲಿ ಮತ್ತು ನಿಮ್ಮ ನಡುವೆ ಬ್ಯಾಲೆನ್ಸ್ ಮಾಡಬೇಕಾಗಿರುವ ಸಿಚುವೇಶನ್ ಬಂದಿದೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿರಬಹುದು. ಇವರು ಏಕಾಂತದಲ್ಲಿ ತುಂಬ ಥಿಂಕ್ ಮಾಡ್ತಾರೆ. ಇವರ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಮುಂದೆ ಯಾವ ರೀತಿ ಯೋಚನೆ ಮಾಡಬೇಕು ಅಥವಾ ಈ ಫ್ಯಾಮಿಲಿಯನ್ನು ಮತ್ತು ನಿಮ್ಮ ರಿಲೇಷನ್ಶಿಪ್ಪನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿಯ ತೀರ್ಮಾನ ತಗೊಳ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಫ್ಯಾಮಿಲಿಯ ಸಿಚುವೇಶನ್ನ ಯಾವ ರೀತಿ ಕ್ಲಿಯರ್ ಮಾಡಬೇಕು, ನಿಮಗೆ ನೋವಾಗದ ರೀತಿ, ಅಂದರೆ ನಿಮಗೆ ಹರ್ಟ್ ಆಗಬಾರ್ದು, ಹಾಗೆ ಫ್ಯಾಮಿಲಿಗೆ ಕೂಡ ಹರ್ಟ್ ಆಗಬಾರ್ದು, ಆ ರೀತಿ ಯಾವ ರೀತಿ ಕಂಟಿನ್ಯೂ ಮಾಡೋದು, ಫ್ಯಾಮಿಲಿಯನ್ನು ನಿಮ್ಮ ವಿಷಯವನ್ನು ಹೇಳಿ ಯಾವ ರೀತಿ ಕನ್ವಿನ್ಸ್ ಮಾಡೋದು ಅಂತ ಇರ್ಬೋದು. ಅಂದರೆ ಈಗ ಈ ಪರ್ಸನ್ ನಿಮ್ಮ ವಿಷಯವನ್ನು ಫ್ಯಾಮಿಲಿಗೆ ಹೇಳದೇ ಇದ್ದರೆ, ನಿಮ್ಮ ವಿಷಯವನ್ನು ಫ್ಯಾಮಿಲಿಗೆ ಹೇಳಿ ಯಾವ ರೀತಿ ಕನ್ವಿನ್ಸ್ ಮಾಡೋದು, ಅಥವಾ ಈಗ ನಿಮ್ಮ ವಿಷಯವನ್ನು ಫ್ಯಾಮಿಲಿಯಲ್ಲಿ ಗೊತ್ತಾಗಿದ್ದರೆ ಪರಿಹಾರ ಏನು, ಮುಂದೆ ಯಾವ ದಾರಿಯಲ್ಲಿ ಹೋಗಬೇಕು, ಈ ರೀತಿ ಕೂಡ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ ಖಂಡಿತ ನಿಮ್ಮನ್ನು ಬಿಡೋದಿಲ್ಲ. ಅಂದರೆ ನಿಮ್ಮನ್ನು ಮರೆಯೋದಕ್ಕೆ ಈ ಪರ್ಸನ್ಗೆ ಸಾಧ್ಯ ಇಲ್ಲ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಅವರಿಗೆ ತುಂಬ ಮುಖ್ಯ ಅಂತ ಇವ್ರು ಅಂದ್ಕೊಳ್ತಾರೆ. ಆದರೆ ತಕ್ಷಣಕ್ಕೆ ಡಿಸಿಷನ್ ತಗೊಳ್ಳೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅಂದರೆ ಫ್ಯಾಮಿಲಿಯ ಒತ್ತಡ ತುಂಬ ಕಾಣಿಸ್ತಾ ಇದೆ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೆಲವು ಫ್ಯಾಮಿಲಿಗಳಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಆ ಫ್ಯಾಮಿಲಿಗೆ ಇಷ್ಟ ಇಲ್ಲದೆ ಇರ್ಬೋದು, ಅಥವಾ ಆ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ಮೆಂಬರ್ಗೆ ಇಷ್ಟ ಇಲ್ಲದೆ ಇರ್ಬೋದು, ಅಥವಾ ಇವರ ಕೆಲಸದ ಒತ್ತಡ ಇರ್ಬೋದು, ಇವರ ಕೆರಿಯರ್ ಇರ್ಬೋದು, ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು. ಹೀಗಾಗಿ ಕೂಡ ಅವರು ತಕ್ಷಣಕ್ಕೆ ಸಡನ್ನಾಗಿ ಡಿಸಿಷನನ್ನು ತಗೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರ್ಬೋದು. ಒಂದು ಕ್ಲಿಯರ್ ಆಗಿರುವ ತೀರ್ಮಾನವನ್ನು ತಗೋಬೇಕು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ಸಂದರ್ಭ ಸಿಚುವೇಶನ್ ಅನ್ನೋದು ಅಡ್ಡ ಬರ್ತಾ ಇದೆ. ಥರ್ಡ್ ಪಾರ್ಟಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ಟೈಮ್ಗಾಗಿ ಕಾಯ್ತಾ ಇದ್ದಾರೆ. ಒಂದು ಒಳ್ಳೆಯ ಟೈಮ್ ಬಂದಾಗ ಎಲ್ಲವನ್ನು ಸಾಲ್ವ್ ಮಾಡ್ಕೋಬೇಕು, ಎಲ್ಲವನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ರೀತಿ ಇವರ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಕೊನೆಯದಾಗಿ ಇವರು ನಿಮಗಾಗಿ ನಿಜವಾಗಿ ಏನು ಫೀಲ್ ಮಾಡ್ತಾರೆ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋಣ. ಈ ಪರ್ಸನ್ನ ಮನಸ್ಸಿನಲ್ಲಿ ನೀವು ತುಂಬ ಡೀಪಾಗಿ ಹೇಳ್ತಿದ್ದೀರಾ. ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಈ ಪರ್ಸನ್. ನೀವು ಇವರ ಲೈಫಿಂದ ದೂರ ಹೋಗೋದು ಇವರಿಗೆ ಇಷ್ಟ ಆಗೋದಿಲ್ಲ. ನೀವು ಮತ್ತು ಇವರು ಇರಬೇಕಾದ್ರೆ, ಅಂದರೆ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ಇರೋದು ಇವರ ಮನಸ್ಸಿಗೆ ಒಂದು ಚೇಂಜನ್ನು ತರುತ್ತೆ, ಒಂದು ನೆಮ್ಮದಿಯನ್ನು ಕೊಡುತ್ತೆ ಅನ್ನೋ ರೀತಿ ಇವರು ಯೋಚನೆ ಮಾಡುವಂಥ ವ್ಯಕ್ತಿಯಾಗಿದ್ದಾರೆ. ಆ ರೀತಿ ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊಳ್ತಾರೆ. ಇಲ್ಲಿ ತುಂಬ ಜನರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮನ್ನು ಯಾವುದೇ ರೀತಿಯಿಂದಲೂ ಕಳ್ಕೊಳ್ಬಾರ್ದು ಅನ್ನೋ ಭಯ ಕೂಡ ಇದೆ ಈ ಪರ್ಸನ್ಗೆ. ಅಂದರೆ ನಿಮ್ಮ ಅಗತ್ಯ ಇವ್ರಿಗೆ ಇದೆ ಅಂತ ಅನ್ನಿಸ್ತಾ ಇದೆ. ಇವರು ಅಂದ್ಕೊಳ್ಳೋದು ನೀವಿಲ್ದಲೆ ಇವರ ಲೈಫ್ ಅನ್ನೋದು ಖಾಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಏನೇ ಪ್ರಾಬ್ಲಮ್ ಇದ್ದರೂ ಅದನ್ನು ಎಲ್ಲವನ್ನು ಕ್ಲಿಯರ್ ಮಾಡ್ಕೋಬೇಕು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಕ್ಲಿಯರ್ ಮಾಡ್ಕೋಬೇಕು, ಅಲ್ಲಿ ಎಲ್ಲ ವಿಷಯವನ್ನು ಹೇಳಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋ ಬಾಂಡಿಂಗನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಜನರ ಎನರ್ಜಿ ಆ ರೀತಿ ಕನೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ, ತುಂಬ ಲವ್ ಇದೆ, ತುಂಬ ಕೇರ್ ಇದೆ. ಅದೇ ರೀತಿ ಒಂದು ಮೆಚ್ಯೂರ್ಡ್ ಮೈಂಡಲ್ಲಿ ಇವ್ರು ನೋಡ್ತಾರೆ ನಿಮ್ಮನ್ನು. ಅದೇ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಇದೆ, ತುಂಬ ಲಾಯಲ್ ಆಗಿದ್ದಾರೆ. ಎಮೋಷ್ನಲ್ ಸಪೋರ್ಟ್ ಅನ್ನೋದು ನೀವು ಕೊಡ್ತೀರಾ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಇವರ ಲೈಫ್ನಲ್ಲಿದ್ದರೆ ಸೇಫ್ ಆಗಿರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಈ ಪರ್ಸನ್ ಫ್ಯೂಚರನ್ನು ನಿಮ್ಮ ಜೊತೆ ನೋಡ್ತಾರೆ. ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ಇರ್ಬೋದು, ಅಥವಾ ಸೈಲೆಂಟ್ ಆಗಿರಬಹುದು, ಅಥವಾ ಮೆಸೇಜ್ಗೆ ತಡವಾಗಿ ರಿಪ್ಲೈ ಕೂಡ ಕೊಡ್ಬೋದು. ಆದರೆ ಇದು ಪ್ರೀತಿ ಕಡಿಮೆ ಆಗಿದೆ ಅಂತ ಅಲ್ಲ, ಪರಿಸ್ಥಿತಿಯನ್ನು ತಲೆ ಕೆಡಿಸ್ಕೊಂಡು ಸ್ವಲ್ಪ ಮೌನವಾಗಿರಬಹುದು. ಅಂದರೆ ಸಿಚುವೇಶನ್ ಆ ರೀತಿ ಕ್ರಿಯೇಟ್ ಆಗಿರಬಹುದು. ನಿಮ್ಮಿಂದ ದೂರ ಆಗುವ ಅಥವಾ ನಿಮಗೆ ಹರ್ಟ್ ಮಾಡುವ, ನಿಮಗೆ ಬೇಜಾರು ಮಾಡುವ ಉದ್ದೇಶ ಇವರಲ್ಲಿ ಇಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಕಮಿಟ್ಮೆಂಟ್ ಎನರ್ಜಿಯನ್ನು ನೋಡೋದಾದರೆ, ಇವರ ಫೀಲಿಂಗ್ಸನ್ನು ನಿಮ್ಮ ಹತ್ರ ಹೇಳ್ಕೊಳ್ಬಹುದು, ಅಥವಾ ಇವರ ಫ್ಯಾಮಿಲಿ ಹತ್ರ ನಿಮ್ಮ ವಿಷಯವನ್ನು ಹೇಳಿ ಕ್ಲಿಯರ್ ಮಾಡ್ಕೋಬಹುದು. ನಿಮ್ಮಿಬ್ಬರ ಸಂಬಂಧ ಅನ್ನೋದು ಒಂದು ಒಳ್ಳೆಯ ಡೈರೆಕ್ಷನ್ ಕಡೆಗೆ ಹೋಗೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮುಂದಿನ ನಿರ್ಧಾರ ಅನ್ನೋದು ಸ್ಟ್ರಾಂಗ್ ಆಗಿರುವ ಎನರ್ಜಿ ಕಾಣಿಸ್ತಾ ಇದೆ. ಪ್ರೆಸೆಂಟಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಯಾವುದೇ ಜಗಳಗಳು ಬಂದಿದ್ರು, ಅಂದರೆ ಡಿಸ್ಟೆನ್ಸ್ ಏನಾದರೂ ಬಂದಿದ್ರು, ನೋ ಕಾಂಟ್ಯಾಕ್ಟ್ ಬಂದಿದ್ರು, ಏನೇ ಇದ್ದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದಿದ್ರು, ಅದೆಲ್ಲವೂ ಕ್ಲಿಯರ್ ಆಗುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ.
ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಪ್ರೆಸೆಂಟ್ ಎನರ್ಜಿಯನ್ನು ನೋಡ್ತಾ ಇದ್ದರೆ ಇವರು ತುಂಬ ಇಮೋಷ್ನಲಿ ಡೌನ್ ಆಗಿದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಎಷ್ಟು ಥಿಂಕ್ ಮಾಡ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ವೇನೋ ಅಷ್ಟೊಂದು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ನೆನಪುಗಳಿಂದ ತುಂಬಿರುವಂತಹ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ತುಂಬ ಅಟೆನ್ಷನ್ ಇದೆ, ತುಂಬ ಲವ್ ಅನ್ನೋದಿದೆ, ತುಂಬ ಕೇರ್ ಅನ್ನೋದು ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಫೀಲನ್ನು ಇಟ್ಕೊಂಡಿದ್ದಾರೆ. ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಡಿಸ್ಟೆನ್ಸ್ ಬಂದಿರ್ಬೋದು, ಸೆಪ್ರೇಷನ್ ಅನ್ನೋದು ಬಂದಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರ್ಬೋದು. ಏನೇ ಆಗಿದ್ರೂ ಕೂಡ ಅವರ ಒಳಗಿನ ಎನರ್ಜಿ, ಅವರ ಒಳಗಿನ ಮನಸ್ಸಿನ ಎನರ್ಜಿ ತುಂಬ ಡೀಪ್ ಆಗಿದೆ. ನಿಮ್ಮನ್ನು ನೋಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಹೃದಯದಿಂದ ಇವರು ಆ ರೀತಿಯ ಥಿಂಕನ್ನು ಮಾಡ್ತಾ ಇದ್ದಾರೆ. ತುಂಬ ಡೀಪ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಎನರ್ಜಿ ಅನ್ನೋದು ತುಂಬ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅನ್ನೋದು ಇವ್ರಿಗೆ ಹೀಲ್ ಮಾಡುತ್ತೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ನಿಮ್ಮ ಕಡೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ. ನಿಮ್ಮ ಬ್ಯೂಟಿ ಆಗಿರ್ಬೋದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ನೀವು ಮಾತಾಡೋದಾಗಿರ್ಬೋದು, ನೀವು ನಗೋದಾಗಿರ್ಬೋದು, ಇಲ್ಲಿ ನೀವು ಮೇಲ್ ಫೀಮೇಲ್ ಯಾರೇ ಆಗಿದ್ದರೂ ಕೂಡ ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ಈ ಪರ್ಸನ್. ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ಎಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಈ ಪರ್ಸನ್ ಈಗ ಪ್ರೆಸೆಂಟಲ್ಲೇನಾದರೂ ನಿಮ್ಮಿಂದ ದೂರ ಆಗಿದ್ದರೆ, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ದೂರ ಆಗಿದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಕೂಡ ನಿಮ್ಮ ಬಗ್ಗೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ರೊಮ್ಯಾಂಟಿಕ್ಕಾಗಿ ಫೀಲ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಯಾವುದೋ ಒಂದು ಕಡೆ ನಿಮ್ಮನ್ನು ಭೇಟಿ ಆಗಬೇಕು, ಹೊರಗಡೆ ನೀವಿಬ್ಬರು ಸುತ್ತಾಡೋದಕ್ಕೆ ಹೋಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಟೈಮಲ್ಲಿ ಯಾರೂ ಇರಬಾರ್ದು, ನೀವು ಮತ್ತು ಇವರು ಮಾತ್ರ ಏಕಾಂತದಲ್ಲಿರಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಇವರ ಮನಸ್ಸಿನ ಭಾವನೆಗಳು ತುಂಬ ಸಲ ಇವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು, ನಿಮ್ಮ ಫೀಲಿಂಗ್ಸ್ಗಳನ್ನ ನೀವು ಹೇಳ್ಕೋಬೇಕು. ಅದೇ ರೀತಿ ಇಷ್ಟು ದಿವಸ ಇವರು ನಿಮ್ಮಿಂದ ಏನಾದರೂ ದೂರ ಇದ್ದರೆ ಯಾವ ರೀತಿ ಮಿಸ್ ಮಾಡಿಕೊಂಡ್ರು ಅಂತ ಇವರ ಫೀಲಿಂಗ್ಸ್ಗಳನ್ನ ಹೇಳ್ಕೋಬೇಕು ಅಂತ ಥಿಂಕ್ ಮಾಡ್ತಾ ಇರುವಂಥ ಪರ್ಸನ್ ಆಗಿದ್ದಾರೆ. ಈ ಪರ್ಸನ್ನ ಹಿಡನ್ ಡಿಸೈರ್ಸ್ ಏನಿದೆ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಇವರು ಹೊರಗಡೆಯಿಂದ ಕಾಮಾಗಿ ಶಾಂತಯುತವಾಗಿ ಇರಬಹುದು. ಆದರೆ ಇವರ ಒಳ ಮನಸ್ಸು ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು, ನಿಮ್ಮ ಫೀಲಿಂಗ್ಸ್ಗಳನ್ನ ತಿಳ್ಕೋಬೇಕು. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ನೀವು ಇವರ ಸ್ವಂತ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಏನೇ ಇದ್ದರೂ ಕೂಡ ಎಲ್ಲವನ್ನ ಹೇಳ್ಕೋಬೇಕು ಅನ್ನೋ ರೀತಿ ಹಿಡನ್ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ, ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ, ಈಗ ಈ ಪರ್ಸನ್ ನಿಮ್ಮ ಜೊತೆ ಪ್ಯಾಚಪ್ ಆಗೋದಕ್ಕೆ ಬಂದರೆ ನೀವು ಇವ್ರನ್ನ ಕ್ಷಮಿಸ್ತೀರಾ ಏನೋ, ಅಥವಾ ಇವ್ರನ್ನ ಮತ್ತೆ ನೀವು ನಿಮ್ಮ ಲೈಫ್ನಲ್ಲಿ ತಗೊಳ್ತೀರೋ ಇಲ್ವೋ ಅನ್ನೋ ಭಯ ಕೂಡ ಈ ಪರ್ಸನ್ಗೆ ಇದೆ. ಆದರೂ ಕೂಡ ಇವರು ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಇನ್ನು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇವರ ನೆಕ್ಸ್ಟ್ ಆ್ಯಕ್ಷನ್ ಏನು ಅಂತ ನೋಡೋದಾದರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಆಸೆ ತುಂಬ ಇದೆ. ನಿಮಗೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅನ್ನೋ ಆಸೆ ತುಂಬ ಇದೆ. ನಿಮ್ಮ ಸ್ಟೇಟಸನ್ನು ತುಂಬ ನೋಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಜೊತೆ ಯಾವ ರೀತಿ ಮಾತಾಡಬೇಕು ಅಂತ ಇದ್ದಾರೆ ಅಂದರೆ, ಏನೇ ಪ್ರಾಬ್ಲಮ್ ಬಂದಿದ್ದರೂ, ಏನೇ ಆಗಿದ್ದರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ, ನಿಮ್ಮ ಬಳಿ ಬಂದು ಮಾತಾಡಬೇಕು, ಒಟ್ಟಾಗಿ ಕೂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋ ರೀತಿ ಇವರು ಮನಸ್ಸು ಮಾಡ್ತಾ ಇದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನು ಕ್ಲಿಯರ್ ಮಾಡ್ಕೋಬೇಕು, ಇದು ಇವರ ನೆಕ್ಸ್ಟ್ ಸ್ಟೆಪ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ನಿಮ್ಮಿಬ್ಬರ ನಡುವೆ ಎಷ್ಟೇ ಸೈಲೆನ್ಸ್ ಈಗ ಪ್ರೆಸೆಂಟಲ್ಲಿ ಇದ್ದರೂ ಕೂಡ ಇಷ್ಟು ದಿನ ತಡ್ಕೊಂಡು ಸಾಕಾಗಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಮುಂದೆ ಈ ಸೈಲೆನ್ಸ್ ಅನ್ನೋದು ಬೇಡ, ನೇರವಾಗಿ ನಿಮ್ಮ ಜೊತೆ ಕಮ್ಯುನಿಕೇಷನನ್ನು ಮಾಡೋಣ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವಿನ ಫ್ಯೂಚರ್ ರಿಲೇಷನ್ಶಿಪ್ ಔಟ್ಕಮ್ ಯಾವ ರೀತಿ ಇದೆ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಈ ಪರ್ಸನ್ ಮತ್ತು ನೀವಿಬ್ಬರು ಕನೆಕ್ಟ್ ಆಗುವ ಚಾನ್ಸಸ್ ತುಂಬ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ಲಿಯರ್ ಆಗುವಂತಹ ಚಾನ್ಸಸ್ ತುಂಬ ಇದೆ. ಸ್ಟ್ರಾಂಗ್ ರಿಯೂನಿಯನ್ ಆಗಬಹುದು, ಇದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ನ ಬ್ಲೆಸ್ಸಿಂಗ್ ಕೂಡ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಫ್ಯೂಚರಲ್ಲಿ ನಿಮ್ಮಿಬ್ಬರ ನಡುವೆ ಇರುವ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು
ಸ್ಲೋಲಿ ಹೀಲ್ ಆಗುವ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಬಾಂಡ್ ಅನ್ನೋದು ಇನ್ನೂ ಡೀಪ್ ಆಗುತ್ತೆ. ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ತುಂಬ ಇಮೋಷ್ನಲಿ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ. ನೀವು ಅಂದರೆ ಇವರಿಗೆ ಏನೋ ಒಂದು ರೀತಿಯ ಸ್ಪೆಷಲ್ ಅನ್ನೋ ರೀತಿ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ಗಳಿದೆ. ನಿಮ್ಮ ಬಗ್ಗೆ ತುಂಬ ಹಿಡನ್ ಡಿಸೈರ್ಸನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ನಿಮ್ಮಿಬ್ಬರ ನಡುವೆ ರಿಯೂನಿಯನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ಲವ್ ಲೈಫ್ನಲ್ಲಿ ಗುಡ್ ಲಕ್ ಅನ್ನೋದು ಬರ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಈಗ ಪ್ರೆಸೆಂಟಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.